ವಾಗೀಶಾಧ್ಯ ಸುಮನಸ ಸರ್ವಾರ್ಥಾನಮುಪಕ್ರಯೆ ಎನ್ನತ್ವಾ ಕೃತ್ಯಕೃತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಧರ್ಮವಾಹಿನಿಯ ಧರ್ಮಪಥ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಪಿತೃಪಕ್ಷ, ಅಪರಪಕ್ಷ ಅಥವಾ ಮಹಾಲಯ ಪಕ್ಷದ ಒಂದು ವೈಶಿಷ್ಟ್ಯತೆ, ಅದರ ಮಹತ್ವ, ಅದನ್ನು ಯಾರು ಆಚರಣೆಯನ್ನು ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ನಾವು ಹೇಳ್ತಾ ಇದ್ದು. ಹಾಗೆ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಮಹಾಲಯ ಪಕ್ಷದ ಒಂದು ವೈಶಿಷ್ಟ್ಯತೆ ಹಲವು ರೀತಿಯಲ್ಲಿ ಇದೆ. ಪ್ರತಿಯೊಬ್ಬರೂ ಮಾಡಬೇಕು. ಯಾರು ಮಾಡಬೇಕು, ಅದಕ್ಕೆ ಕರ್ತವ್ಯ ಅನ್ನತಕ್ಕಂಥದ್ದು ಯಾರ ಮೇಲೆ ಜಾಸ್ತಿ ಇರುತ್ತೆ. ಮಗನ ಮಾಡಬೇಕಾ, ಚಿಕ್ಕಪ್ಪ ದೊಡ್ಡಪ್ಪಂದಿರು ಮಾಡಬೇಕಾ, ಅಳಿಯ ಮಾಡಬೇಕಾ, ಇಂತಹ ವಿಷಯಗಳನ್ನೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ. ಆದರೆ ಇದರ ಒಂದು ಮಹತ್ವ ಅಂದರೆ ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಜನರು ಕೇಳತಕ್ಕಂಥದ್ದು ಅದೇ. ಪ್ರಯೋಜನಂ ಅನುದ್ದೇಶ್ಯ ಮೂರ್ಖಂ ನ ಪ್ರವರ್ತತೆ ಅನ್ನತಕ್ಕಂಥ ಶಾಸ್ತ್ರ ಹೇಳುತ್ತೆ. ಪ್ರಯೋಜನ ಇಲ್ಲದೆ ಯಾರೂ ಯಾವ ಕೆಲಸವನ್ನು ಮಾಡುವುದಿಲ್ಲ ಅಂತ. ಹಾಗೆ ಒಂದು ದೇವತಾ ಕಾರ್ಯವನ್ನು ಮಾಡಿದರೆ ಅದರಿಂದ ಏನು ಫಲ ಸಿಗುತ್ತೆ, ಒಂದು ವ್ರತವನ್ನು ಆಚರಣೆ ಮಾಡಿದಾಗ ಅದರ ಕಾಮನೆಗಳು ಏನು, ದೊಡ್ಡ ಯಜ್ಞಯಾಗಾದಿಗಳನ್ನು ಮಾಡಿದಾಗ ನಮಗೇನು ಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರ ಪುರಾಣಗಳಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಹಾಗೆ ಈ ಪಿತೃಕಾರ್ಯದಲ್ಲಿಯೂ ಕೂಡ ನಾವೊಂದು ಪಿತೃಕಾರ್ಯವನ್ನು ಮಾಡಿದಾಗ ಅದರಲ್ಲಿ 5 ಪಂಚಮಹಾಯಜ್ಞಗಳು ಅನುಷ್ಠಾನ ಆಗುತ್ತೆ. ಅಂದರೆ ಅದು ಆಗುತ್ತೆ ಅನ್ನತಕ್ಕಂಥದ್ದು. ಅಂದರೆ ಭೂತಗಳಿಗೆ, ಒಂದು ಸೊಸೈಟಿ, ಸಮಾಜಕ್ಕೆ ಅದರಿಂದ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಬರುತ್ತೆ. ಯಾವುದೇ ಒಂದು ಯಜ್ಞ ಅಂದರೆ ಕೇವಲ ತಿಥಿ ಅಥವಾ ಶ್ರಾದ್ದ ಮಾಡತಕ್ಕಂಥದ್ದು ಅಂತೇಳಿ ಅರ್ಥ ಅಲ್ಲ. ಶ್ರಾದ್ದಕ್ಕೂ ಕೂಡ ಪಿತೃಯಜ್ಞ ಅಂಥೇಳಿ ಹೇಳ್ತಾರೆ. ಇದು ಯಜ್ಞಕ್ಕೆ ಸಮಾನವಾಗಿರತಕ್ಕಂಥ ಒಂದು ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ಯಾವುದು ಫಲ ಸಿಗ್ತಾ ಇತ್ತು ಅಂದರೆ ಇಂದಿನ ಕಾಲದಲ್ಲಿ ಅಶ್ವಮೇಧ ಯಜ್ಞ, ವಾಜಪೇಯಿ ಯಜ್ಞ, ಪೌಂಡರೀಕ ಯಜ್ಞ, ಹೀಗೆಲ್ಲ ಯಜ್ಞಗಳನ್ನೆಲ್ಲ ಮಾಡ್ತಾಯಿದ್ರು. ಇಷ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಸಮಾನವಾದಂತಹ ಫಲ ಒಂದು ಪಿತೃಕಾರ್ಯವನ್ನು ಮಾಡುವುದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲದಲ್ಲಿ ಅಂದರೆ ಮಹಾಲಯ ಪಕ್ಷ, ಪಿತೃಪಕ್ಷ, ಇವಕ್ಕೆಲ್ಲ ಪರ್ವಕಾಲ ಅಂತೇಳಿ ಹೇಳ್ತೀವಿ. ಒಂದು ನವರಾತ್ರಿ ಅಂತ ತೆಗೆದುಕೊಂಡಾಗ ಅದು ಹಾಗೆ ಒಂದು ದೇವಿ ಆರಾಧನೆಗೆ ವಿಶೇಷವಾದಂತಹ ಪರ್ವಕಾಲವೋ, ಒಂದು ನವರಾತ್ರಿ ವಸಂತ ಚೈತ್ರ ಮಾಸದಲ್ಲಿ ರಾಮನ ಒಂದು ನವರಾತ್ರಿಯನ್ನು ಮಾಡತಕ್ಕಂಥದ್ದು ಇರುತ್ತೆ. ಗಣೇಶ ಹಬ್ಬದ ಒಂದು ಗಣೇಶ ನವರಾತ್ರಿಯನ್ನು ಮಾಡತಕ್ಕಂಥದ್ದು ಇರ್ಬೋದು. ಇವೆಲ್ಲ ಒಂದು ಪರ್ವಕಾಲ. ಆ ಸಮಯದಲ್ಲಿ ಆ ಶಕ್ತಿ ಅನ್ನತಕ್ಕಂಥದ್ದು ಜಾಗೃತವಾಗಿದ್ದಾಗ ಅದನ್ನು ನಾವು ಗ್ರಹಿಸಿ ಆ ಮೂಲಕ ನಮ್ಮ ಒಂದು ಶ್ರೇಯಸ್ಸನ್ನು, ಅಭಿವೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗೆ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆ ಪಿತೃ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನ ಒಂದು ಅನುಗ್ರಹವನ್ನು ಪಡೆಯುವುದಕ್ಕೋಸ್ಕರ ಪಿತೃಪಕ್ಷದ, ಮಹಾಲಯ ಪಕ್ಷದ ಆಚರಣೆಯನ್ನು ನಾವು ಮಾಡುವುದರಿಂದ ಅದು ವಿಶೇಷವಾಗಿ ಪಿತೃಗಳ ಆಶೀರ್ವಾದ ಅನ್ನತಕ್ಕಂಥದ್ದು ನಮಗೆ ದೊರೆಯುತ್ತೆ ಅನ್ನತಕ್ಕಂಥದ್ದು ಒಂದು ಕಾರಣ. ಜೊತೆಯಲ್ಲಿ ಈ ಒಂದು ಶ್ರಾದ್ದವನ್ನು ನಾವು ಆಚರಣೆಯನ್ನು ಮಾಡುವುದರಿಂದ ಆ ಬ್ರಹ್ಮ ಅಂದರೆ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತೇಳಿ ಹೇಳ್ತಾರೆ. ಬ್ರಹ್ಮನಿಂದ ಹಿಡಿದು ಚಿಕ್ಕ ಕ್ರಿಮಿಕೀಟದಿಂದ ಹಿಡಿದು ಬ್ರಹ್ಮನವರೆಗೂ ಕೂಡ ಇದರ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಇದೆ ಅಂತೇಳಿ ಒಂದು ಪಿತೃಶ್ರಾದ್ದವನ್ನು, ಮಹಾಲಯ ಪಕ್ಷವನ್ನು, ಅನುಷ್ಠಾನವನ್ನು ಅಂದರೆ ಆಚರಣೆಯನ್ನು ಮಾಡುವುದರಿಂದ ಹೇಗೆ ಅಷ್ಟೊಂದು ಅಂದರೆ ಒಂದು ಪ್ರತಿಯೊಂದು ನೀವು ಒಂದು ಶ್ರಾದ್ದವನ್ನು ಮಾಡಬೇಕಾದರೆ ಅದಕ್ಕೆ ಹಲವು ದ್ರವ್ಯಗಳು ಇರುತ್ತೆ. ಅದೆಲ್ಲ ಕ್ರಿಮಿಕೀಟಗಳಿಗೂ ಕೂಡ ತಿಳಿದೇ ಅದಕ್ಕೆ ನಾವು ಆಹಾರವಾಗಿ ಕೊಟ್ಟು ಬಿಟ್ಟಿರ್ತೀವಿ. ಒಂದು ದಕ್ಷಿಣೆಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು. ನಾವು ಕಾಗೆಗೆ ವಾಯಸ ಪಿಂಡವನ್ನು ಅಂದರೆ ಕಾಗೆಗೆ ಶ್ರಾದ್ದ ಅಂತಂದಾಗ, ತಿಥಿ ಅಂತಂದಾಗ ಕಾಗೆಗೆ ಪಿಂಡವನ್ನು ಇಡಲೇಬೇಕಾಗುತ್ತೆ. ಹಸುವಿಗೆ ನಾವು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಅಂದರೆ ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿ ಪಿತೃದೇವತೆಗಳಿಗೆ ನಾವು ಸಮರ್ಪಣೆಯನ್ನು ಶ್ರಾದ್ದದ ಮುಖೇನ ಮಾಡ್ತೀವಿ. ದೇವತೆಗಳು ಕೂಡ ಅದರಿಂದ ಸಂತುಷ್ಟರಾಗ್ತಾರೆ. ಪಿತೃರೂಪಿಯಾಗಿರ್ತಕ್ಕಂತಹ ಪಿತೃರೂಪಿಸಿ ಜನಾರ್ದನ ಪ್ರಿಯತಾಮ್ ಅಂತೇಳಿ ಹೇಳ್ತೀವಿ. ಅಂದರೆ ಪಿತೃರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಇದರಿಂದ ಪ್ರಿಯತಿಯಾಯಿತು ಅನ್ನತಕ್ಕಂಥದ್ದು ನಾವು ಹೇಳ್ತೀವಿ. ಹೀಗೆ ಒಂದು ಕೀಟದಿಂದ, ಒಂದು ಚಿಕ್ಕ ಕ್ರಿಮಿಕೀಟದಿಂದ ಹಿಡಿದು ಪರಮಾತ್ಮನವರೆಗೆ ತೃಪ್ತಿಯಾಗತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಏನು ಕಾರ್ಯ ಇದೆ ಅದು ಪಿತೃಕಾರ್ಯ ಅಂತ ಹೇಳ್ಬೋದು. ಆದ್ದರಿಂದ ಇದನ್ನು ಯಾರು ಮಾಡಬೇಕೋ ಅವರು ಶ್ರದ್ಧಾಭಕ್ತಿಗಳಿಂದ ಇದನ್ನು ಆಚರಿಸಿದಾಗ ಭಗವಂತನ ಸಂಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಒಂದು ಕಡೆ ಹೇಳಿದ್ದಾರೆ. ಇನ್ನು ಏನು ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ. ಆಯು ಪ್ರಜಾಂ ಧನಂ ವಿದ್ಯಂ ಸ್ವರ್ಗ ಮೋಕ್ಷಂ ಸುಖಾನಿಚ ಅಂಥೇಳಿ ಹೇಳಿದ್ದಾರೆ. ಆಯು ಅಂದರೆ ಎಷ್ಟೋ ಕುಟುಂಬಗಳಲ್ಲಿ ಈ ಅಲ್ಪಾಯು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದತಕ್ಕಂಥದ್ದು, ಅಥವಾ ಯಾವುದೇ ಚಿಕ್ಕ ವಯಸ್ಸಿನಲ್ಲಿ ರೋಗಗಳು ಬಂದು ಅಕಾಲಿಕ ಮೃತ್ಯು ಉಂಟಾಗತಕ್ಕಂಥದ್ದು, ಎಲ್ಲರಿಗೂ ಕುಟುಂಬದಲ್ಲಿ ಅನಾರೋಗ್ಯ, ಇದೆಲ್ಲವೂ ಕೂಡ ಒಂದು ಆಯುಸ್ಸಿಗೆ ಸಂಬಂಧಪಟ್ಟಂತೆ, ಜೀವನಕ್ಕೆ ಸಂಬಂಧಪಟ್ಟಂತೆ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಇದಕ್ಕೆಲ್ಲ ಒಂದು ಅವ್ಯಕ್ತವಾದಂತಹ ಕಾರಣ ಏನು ಅಂತಂದರೆ ಈ ಪಿತೃಕಾರ್ಯವನ್ನು ಮಾಡದೇ ಇರತಕ್ಕಂಥದ್ದು. ಕೇವಲ ಒಂದು ಪಿತೃಕಾರ್ಯವನ್ನು ಆಚರಣೆಯನ್ನು ಮಾಡುವುದರಿಂದ ಕುಟುಂಬದಲ್ಲಿ ಎಲ್ಲರೂ ದೀರ್ಘಾಯುವಾಗಿ ಬದುಕುತ್ತಾರೆ.
ಅಲ್ಪ ಕಾಲದಲ್ಲಿ ಮರಣವನ್ನು ಹೊಂದಿರುವುದಿಲ್ಲ, ಜೊತೆಯಲ್ಲಿ ಯಾರಿಗೂ ರೋಗ ರುಜಿನಗಳು ಬಾಧಿಸುವುದಿಲ್ಲ ಅನ್ನತಕ್ಕಂಥದ್ದು ಈ ಮಹಾಲಯ ಪಕ್ಷದ ಆಚರಣೆಯ ಮಹತ್ವದಲ್ಲಿ ಹೇಳಿದ್ದಾರೆ. ಆಯು ಪ್ರಜಾಂ, ಇನ್ನು ಎಷ್ಟೋ ಕುಟುಂಬಗಳಲ್ಲಿ ಸಂತತಿ ಅನ್ನತಕ್ಕಂಥದ್ದು ಇರೋದಿಲ್ಲ, ಮದುವೆಯಾಗಿ ಎಷ್ಟೋ ವರ್ಷ ಆದರೆ ಮಕ್ಕಳಾಗ್ತಾ ಇರೋದಿಲ್ಲ, ವಂಶಾಭಿವೃದ್ಧಿ ಆಗ್ತಾ ಇರೋದಿಲ್ಲ. ಇದಕ್ಕೆ ಪ್ರಮುಖವಾಗಿರತಕ್ಕಂತಹ ಕಾರಣ ಏನು ಅಂದರೆ ಪಿತೃಶಾಪ. ನಾವು ಎಷ್ಟೋ ಕುಟುಂಬಗಳನ್ನು ನಾವು ನೋಡಿದಾಗ ಆ ಪಿತೃಶಾಪದಿಂದ ವಂಶಾಭಿವೃದ್ಧಿ ಆಗ್ತಾ ಇರೋದಿಲ್ಲ, ಅಥವಾ ಮಕ್ಕಳು ಹುಟ್ಟಿದರೂ ಕೂಡ ಯಾವುದೋ ಒಂದು ಅಕಾಲಿಕ ಮೃತ್ಯುವಿಗೆ ಒಳಪಟ್ಟುಬಿಡ್ತಾರೆ. ಇಂತಹದ್ದೆಲ್ಲ ಸಮಸ್ಯೆಗಳು ಇರುತ್ತೆ. ಒಂದು ಪ್ರಜಾಂ ಅಂತಂದರೆ ಈ ವಂಶಾಭಿವೃದ್ಧಿ ಆಗುವುದಕ್ಕೆ ಪಿತೃಗಳ ಒಂದು ಕಾರ್ಯ ಅನ್ನತಕ್ಕಂಥ ಪ್ರಮುಖವಾಗಿರುವುದರಿಂದ ಅದನ್ನು ನಾವು ಮಾಡುವುದರಿಂದ, ಈ ಪಿತೃ ಕಾರ್ಯವನ್ನು ಮಹಾಲಯ ಪಕ್ಷದಲ್ಲಿ ಆಚರಣೆಯನ್ನು ಮಾಡುವುದರಿಂದ ಅದು ವಂಶಾಭಿವೃದ್ಧಿ ಆಗುತ್ತೆ. ಪ್ರಜಾಂ ಧನಂ, ಆಯು ಪ್ರಜಾಂ ಧನಂ ಅಂದರೆ ಪ್ರತಿಯೊಬ್ಬರಿಗೂ ಆರ್ಥಿಕವಾದಂತಹ ಸಮಸ್ಯೆ ಎಷ್ಟೋ ಕುಟುಂಬಗಳಲ್ಲಿ ಇರುತ್ತೆ, ಆರ್ಥಿಕ ಹಣಕಾಸಿನ ಸಮಸ್ಯೆ, ಇವೆಲ್ಲವೂ ಕೂಡ ನಿವಾರಣೆ ಆಗಬೇಕಾದರೆ ಸಂಪತ್ತು ಐಶ್ವರ್ಯ ಅನ್ನತಕ್ಕಂಥದ್ದು, ಆರ್ಥಿಕ ಸಮಸ್ಯೆ ನಿವಾರಣೆ, ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗಬೇಕಾದರೆ ಪಿತೃಗಳ ಆರಾಧನೆ ಅವಶ್ಯವಾಗಿ ಮಾಡಲೇಬೇಕು ಅಂತೇಳಿ ಹೇಳ್ತಾರೆ. ಮಾಡದೇ ಇದ್ದರೆ ಇದ್ದ ಐಶ್ವರ್ಯವು ಕೂಡ ನಾಶ ಆಗಿ ಹೋಗುತ್ತೆ. ಯಾಕೆಂದರೆ ದೇವತೆಗಳಕ್ಕಿಂತ ಪಿತೃದೇವತೆಗಳು ಪವರ್ಫುಲ್ ಅಂತೇಳಿ ಹೇಳ್ಬೋದು. ಅದರ ದೇವತಾ ಕಾರ್ಯವನ್ನು ಬಿಟ್ಟರೂ ಕೂಡ ದೇವರಿಗೇನೋ ಅದು ಬೇಕಾಗಿಲ್ಲ. ನಾವು ಮಾಡ್ತಕ್ಕ ಪೂಜೆಯ ವ್ರತ ನಮ್ಮ ಆತ್ಮಶುದ್ಧಿಗೋಸ್ಕರ, ನಮ್ಮ ಅಭ್ಯುದಯಕ್ಕೋಸ್ಕರ ಮಾಡ್ತೀವೇ ಹೊರತು ಅದರಿಂದ ದೇವರಿಗೆ ಅದರ ಅವಶ್ಯಕತೆ ಏನೂ ಇಲ್ಲ. ನಾವು ಒಂದು ದೇವರ ಪೂಜೆಯ ವ್ರತ ಯಜ್ಞಗಳನ್ನು ಮಾಡೋದ್ರಿಂದ ಆತ್ಮಶುದ್ಧಿ ಆಗುತ್ತೆ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ನಮ್ಮಲ್ಲಿ ನಾವು ದೇವರನ್ನು ನೋಡುವುದಕ್ಕೆ ದೇವತಾ ಕಾರ್ಯವನ್ನು ಮಾಡತಕ್ಕಂಥದ್ದು. ಆದರೆ ಪಿತೃ ಕಾರ್ಯ ಅನ್ನತಕ್ಕಂಥದ್ದು ಹಾಗೆ ಅಲ್ಲ. ಸೂಕ್ಷ್ಮ ರೂಪದಲ್ಲಿ ಪಿತೃಗಳೇ ಬಂದು ನಾವು ಮಾಡತಕ್ಕಂತಹ ಆ ತಿಥಿಯ ಒಂದು ಶ್ರಾದ್ದದ ಪರಿಕರಗಳನ್ನು, ನಾವು ಕೊಡತಕ್ಕಂತಹ ಪಿಂಡ ಇರ್ಬೋದು, ಹವಿಸ್ಸಿರ್ಬೋದು, ತರ್ಪಣವನ್ನು ಸ್ವೀಕಾರವನ್ನು ಮಾಡಿ ಆ ಮೂಲಕ ಆಶೀರ್ವಾದವನ್ನು ಮಾಡಿ ಹೊರಟು ಹೋಗ್ತಾರಂತೆ. ಆಯು ಪ್ರಜಾಂ ಧನಂ ವಿದ್ಯಂ ಅಂದರೆ ಒಂದು ವಿಶೇಷವಾದ ಧನ ಸಂಪತ್ತು ಇವನ ಕುಟುಂಬದಲ್ಲಿ, ನನ್ನ ಕುಟುಂಬದಲ್ಲಿ ಅಭಿವೃದ್ಧಿ ಆಗಲಿ, ಮಕ್ಕಳು ಚೆನ್ನಾಗಿ ಬದುಕಿ ಬಾಳಲಿ, ಅಭಿವೃದ್ಧಿ ಆಗಲಿ, ಶ್ರೇಯಸ್ಸು ಉಂಟಾಗಲಿ, ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ವಿದ್ಯಾವಂತರಾಗಿ ಬದುಕಿ ಬಾಳಲಿ ಅನ್ನತಕ್ಕಂತಹ ಆಶೀರ್ವಾದವನ್ನು ಪಿತೃದೇವತೆಗಳು ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ಈ ಪ್ರಯೋಜನದಲ್ಲಿ ಹೇಳಿದರೆ ಒಂದು ಫಲಶ್ರುತಿ ಅಂತೇಳಿ ಹೇಳಬಹುದು. ಈ ಪಿತೃ ಕಾರ್ಯವನ್ನು ಮಾಡುವುದರಿಂದ ಆಯು ಪ್ರಜಾಂ ಧನಂ ವಿದ್ಯಂ ಸ್ವರ್ಗ ಮೋಕ್ಷಂ ಸುಖಾನಿಚ ಅಂದರೆ ಈ ಶ್ರಾದ್ದವನ್ನು ಮಹಾಲಯ ಪಕ್ಷದಲ್ಲಿ ಮಾಡತಕ್ಕಂತಹ ತಿಥಿಯನ್ನು ಯಾರು ಮಾಡ್ತಾರೋ ಇಹದ ಮತ್ತು ಪರದ, ಇಹಲೋಕದ ಸುಖಗಳು, ಪರಲೋಕದ ಒಂದು ಸದ್ಗತಿ ಅನ್ನತಕ್ಕಂಥದ್ದು ಕೂಡ ಕಾಲಾಂತರದಲ್ಲಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಈ ಮಹಾಲಯ ಶ್ರಾದ್ದವನ್ನು ಮಾಡುವುದರಿಂದ ಉಂಟಾಗತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಫಲ ಅಂತೇಳಿ ಹೇಳಬಹುದು. ಕ್ರೀಡಂತೂ ಪುತ್ತೇ ನೃತ್ಯಬಿ ಮೋರಧಾಮಾನ್ ಸ್ವೇಗ್ರಹೆ ಅಂದರೆ ಮನೆಯಲ್ಲಿ ಮಕ್ಕಳು ನೆಲೆನಾಡಿಕೊಂಡು ಸುಖವಾಗಿ ಸಂತೋಷದಿಂದ ಇರತಕ್ಕಂತಹ ಒಂದು ವಾತಾವರಣವು ಪಿತೃದೇವತೆಗಳ ಆಶೀರ್ವಾದದಿಂದ ಯಾರು ಪಿತೃಕಾರ್ಯವನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾರೋ ಅಂಥವರ ಮನೆಯಲ್ಲಿ ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇದನ್ನೇ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣನು ಹೇಳಿರ್ತಕ್ಕಂಥ ನಾವು ನೋಡ್ಬೋದು. ಸ್ವಕರ್ಮಣ ತಮಭರ್ಚ ಸಿದ್ಧಿಂ ಬಿಂದಂತಿ ಮಾನವ ಅಂತೇಳಿ, ಯಾವ ಕರ್ಮವನ್ನು ನಾವು ಮಾಡಬೇಕು ಅಂತೇಳಿ ಶಾಸ್ತ್ರಗಳು ನಮಗೆ ಅಪ್ಪಣೆಯನ್ನು ಕೊಡಿಸುತ್ತೋ ಅದನ್ನು ನಾವು ಮಾಡಿದಾಗ ಸುಖದಿಂದ ಇರುವುದಕ್ಕೆ ಸಾಧ್ಯ ಅಂಥೇಳಿ. ಅದರಿಂದ ನಮ್ಮ ಯಾವ ಕರ್ತವ್ಯಗಳು ಅನ್ನತಕ್ಕಂಥದ್ದು ಇದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಪರಿಪಾಲನೆಯನ್ನು ಮಾಡುವುದರಿಂದ, ಅದರಲ್ಲೂ ಕೂಡ ಮಗನಾಗಿರ್ತಕ್ಕಂಥವನು ಪ್ರತಿ ವರ್ಷದ ಶ್ರಾದ್ದ ತೀರ್ಥಕ್ಷೇತ್ರ ವಿಧಿಗಳನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಇಂತಹ ವಿಶೇಷವಾದಂತಹ ಪರ್ವಕಾಲದಲ್ಲಿ ಮಹಾಲಯ ಪಕ್ಷದಲ್ಲಿ ಪಿತೃಪಕ್ಷದಲ್ಲಿ ಆ ಪಿತೃ ಕಾರ್ಯವನ್ನು ಮಾಡತಕ್ಕಂಥದ್ದು ಏನಿದೆ ಇದರಿಂದ ಇಹಲೋಕದ ಮತ್ತು ಪರಲೋಕದ ಎರಡೂ ರೀತಿಯ ಸುಖವು ಕುಟುಂಬಕ್ಕೆ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಇದರ ಒಂದು ವಿಶೇಷವಾದಂತಹ ಫಲ ಅಂಥೇಳಿ ಹೇಳ್ಬೋದು. ಇನ್ನು ಇದನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ನಮಗೆ ಶಕ್ತಿ ಇಲ್ಲ, ಧನ ಸಂಪತ್ತು ಅನ್ನತಕ್ಕಂಥದ್ದು ಇರೋದಿಲ್ಲ, ಆರ್ಥಿಕವಾಗಿ ಸಮಸ್ಯೆ ಇದೆ, ನಾವು ಊಟ ಮಾಡತಕ್ಕಂಥದ್ದೇ ಕಷ್ಟ, ನಾವು ಹೇಗೆ ಮಾಡತಕ್ಕಂಥದ್ದು, ಹೀಗೆಲ್ಲ ಬರುತ್ತೆ ಪ್ರಶ್ನೆಗಳು. ಆದ್ದರಿಂದ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು. ಜೊತೆಯಲ್ಲಿ ಇದು ಎಷ್ಟಾದರೂ ಕೂಡ ನಾವು ತುಂಬ ಸಿಂಪಲ್ಲಾಗಿ ಕೂಡ ಮಾಡುವುದಕ್ಕೆ ಸಾಧ್ಯ ಇದೆ. ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಿಮಗೆ ಎಷ್ಟು ಶಕ್ತಿ ಇದೋ ಅಷ್ಟು ಇದನ್ನು ಆಚರಣೆಯನ್ನು ಮಾಡ್ಬೋದು. ಎಲ್ಲ ಬ್ರಾಹ್ಮಣ ಮುಖೇನ ಮಾಡಿ ಆ ಮೂಲಕ ಪೂರಿ ಭೋಜನಾದಿಗಳನ್ನು ಮಾಡಿಯೂ ಕೂಡ ಮಾಡಬಹುದು, ಅಥವಾ ಸಂಕಲ್ಪ ಶ್ರಾದ್ದವನ್ನು ಕೇವಲ ಸಂಕಲ್ಪವನ್ನು ಮಾಡಿ ಮಾಡಬಹುದು, ಅಥವಾ ಈ ಎಡೆ ಈ ಪೂಜೆಯನ್ನು ಮಾಡಿ ಈ ಆಹಾರ ಧಾನ್ಯಗಳನ್ನು ತರಕಾರಿಗಳನ್ನು ದಾನವನ್ನು ಕೊಟ್ಟು ಮಾಡ್ಬೋದು. ಕೇವಲ ಎಳ್ಳು ನೀರು ಇಷ್ಟಿದ್ರೂ ಸಾಕು. ಪಿತೃಪಕ್ಷದಲ್ಲಿ ತರ್ಪಣಗಳನ್ನು ಕೊಟ್ಟು ಮಾಡತಕ್ಕಂಥವರು ಎಷ್ಟೋ ಜನರು ಇದ್ದಾರೆ. ಈ ರೀತಿಯಾಗಿ ಯಾವುದು ನಮಗೆ ಅನುಕೂಲವೋ, ಯಾವುದು ಶಕ್ತಿ, ಯಾವುದು ಹಿಂದಿನಿಂದ ಆಚರಿಸಿಕೊಂಡು ಬಂದಿದ್ದಾರೋ ಅದನ್ನು ಕೂಡ ಮಾಡಬೇಕಾದ ಎಷ್ಟೋ ಕುಟುಂಬಗಳಲ್ಲಿ ಕ್ರಮಬದ್ಧವಾಗಿ ಮಾಡತಕ್ಕಂತಹ ಸಂಪ್ರದಾಯ ಇರುತ್ತೆ.
ಅದನ್ನು ಕಾಲಾಂತರದಲ್ಲಿ ಬಿಟ್ಟಿರ್ತಾರೆ. ಅದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕುಟುಂಬ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಅವಶ್ಯಂ ಪಿತರಾಚಾರಂ ಅಂತೇಳಿ ಹೇಳ್ತಾರೆ. ನಮ್ಮ ಹಿರಿಯರು ಏನು ಮಾಡಿಕೊಂಡು ಸಂಪ್ರದಾಯವನ್ನು ಪಾಲಿಸಿದ್ದರೋ ಅದೇ ರೀತಿ ಮಕ್ಕಳು ಕೂಡ ಅದೇ ಕರ್ತವ್ಯವನ್ನು ಪರಿಪಾಲನೆಯನ್ನು ಮಾಡದೇ ಇದ್ದರೆ ಆ ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ ಅಂಥೇಳಿ. ಆದ್ದರಿಂದ ಹಿರಿಯರು ಯಾವ ದಾರಿಯನ್ನು ತೋರಿಸಿದ್ದಾರೋ, ಯಾವ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೋ ಅದೇ ಕ್ರಮದಲ್ಲಿ ಮಕ್ಕಳಾಗಿರ್ತಕ್ಕಂಥವರು ತಮ್ಮ ಪಿತೃಗಳಿಗೆ ಸಲ್ಲಿಸತಕ್ಕಂತಹ ಶ್ರಾದ್ದಗಳನ್ನು ಅದೇ ವಿಧಿಯಾಗಿ ಮಾಡಬೇಕು. ಅಂದರೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಆ ಕ್ರಮವನ್ನು ಅವರವರ ಸಂಪ್ರದಾಯಕ್ಕೆ, ಒಂದೊಂದು ಜಾತಿಯಲ್ಲಿ, ಒಂದೊಂದು ಕುಲದಲ್ಲಿ, ಒಂದೊಂದು ಮನೆತನದಲ್ಲಿ, ಒಂದೊಂದು ಮನೆಯಲ್ಲಿ ಒಂದೊಂದು ಪದ್ಧತಿ ಅನ್ನತಕ್ಕಂಥದ್ದು ಇರುತ್ತೆ. ಅದೇ ಪ್ರಕಾರವಾಗಿ ಮಾಡಬೇಕು. ಅವರು ಮಾಡಲಿಲ್ಲ ಅಂಥೇಳಿ ಯಾರ್ದನ್ನು ಅನುಸರಣೆ ಮಾಡತಕ್ಕಂಥದ್ದಲ್ಲ. ನಮ್ಮ ಹಿರಿಯರು ಏನು ಮಾಡಿಕೊಂಡು ಬಂದಿದ್ದರೋ ಆ ಕ್ರಮದಲ್ಲಿ ನಾವು ಪಿತೃಶ್ರಾದ್ದವನ್ನು, ಮಹಾಲಯ ಪಕ್ಷದ ಶ್ರಾದ್ದವನ್ನು ಮಾಡಬೇಕಾಗುತ್ತೆ. ಯಾವುದೂ ಆಗದೇ ಇದ್ದರೆ, ಈ 14 ದಿವಸ ಆಗದೇ ಇದ್ದರೆ 15ನೇ ದಿವಸ ಮಹಾಲಯ ಅಮಾವಾಸ್ಯೆ ಅಂತೇಳಿ ನಾವು ಹೇಳ್ತೀವಿ. ಆ ಮಹಾಲಯ ಅಮಾವಾಸ್ಯೆಯ ದಿವಸ ಸರ್ವ ಪಿತೃಗಳಿಗೂ ಕೂಡ ಆ ತರ್ಪಣಗಳನ್ನು ಕೊಟ್ಟು, ಅಂದರೆ ಎಳ್ಳು ಮತ್ತು ನೀರನ್ನು ಅವರಿಗೆ ಕೊಡ್ತಕ್ಕಂಥ ತರ್ಪಣ ಅಂತ ಹೇಳ್ತೀವಿ. ಅವರ ಹೆಸರನ್ನು ಹೇಳಿ 3 ತಲೆಮಾರು, ಮಾತೃ ಪಿತಾಮಹಿ ಪ್ರಪಿತಾಮಹಿ, ಪಿತೃಪಿತಾಮಹ ಪ್ರಪಿತಾಮಹ, ತಾಯಿಯ ವರ್ಗ, ತಂದೆಯ ವರ್ಗ, ಸೋದರ ಮಾವಂದಿಯರು, ಚಿಕ್ಕಮ್ಮಂದಿ, ಹೀಗೆ ಎಲ್ಲರೂ ಕೂಡ ಕಾರಣ್ಯ ಪಿತೃಗಳು ಅಂತೇಳಿ ಹೇಳ್ತೀವಿ. ಇಂಥವರಿಗೆಲ್ಲ ಸರ್ಪಣವನ್ನು, ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂತಹ ಅಂಶ. ಆದ್ದರಿಂದ ಈ 14 ದಿವಸ ಅದಾಗದೇ ಇದ್ದರೆ ಮಹಾಲಯ ಅಮಾವಾಸ್ಯೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಪಿತೃಗಳ ಆರಾಧನೆಯನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸ ನಾವು ಮಾಡಬಹುದು. ಜೊತೆಯಲ್ಲಿ ಇವರು ಯಾವ ರೂಪದಲ್ಲಿ ಇದನ್ನು ನಾವು ಮಾಡುವುದರಿಂದ ಕೆಲವೊಂದು ಈ ಮಾತೃ ಷೋಡಶಿ ಅಂತೇಳಿ ಇದೆ, ಪಿತೃ ಷೋಡಶಿ ಅನ್ನತಕ್ಕಂಥದ್ದು ಇರುತ್ತೆ. ಇವೆಲ್ಲ ನಾವು ಕೇಳಿದಾಗ ನಮಗೆ ಅದರ ಒಂದು ಮಹತ್ವ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಎಂಥವರು ಕೂಡ ಇದನ್ನು ಮಾಡಬೇಕು ಅನ್ನತಕ್ಕಂತಹ ಒಂದು ಮನಸ್ಸು ಬರುತ್ತೆ. ಮಾತೃ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ, ಪಿತೃ ಋಣವನ್ನು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹಿರಿಯ ವೇದ ಉಪನಿಷತ್ತುಗಳು ಅದನ್ನೇ ಹೇಳುತ್ತೆ, ಮಾತೃದೇವೋಭವ ಪಿತೃದೇವೋಭವ ಅಂಥೇಳಿ. ಅಂದರೆ ಅವರು ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಆ ರೀತಿಯಾಗಿ ನಮ್ಮನ್ನು ಒಂದು ವಿಶೇಷ, ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಮಕ್ಕಳನ್ನು ಒಂದು ಬೆಳೆಸಿರ್ತಾರೆ. ಆ ಋಣವನ್ನು ನಾವು ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಾರೆ, ಮಾತನ್ನು ಕಲಿಸಿರ್ತಾರೆ. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಒಂದು ಶ್ರೇಯಸ್ಸು, ನಾವು ಇಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳು. ಅದನ್ನೇ ಶಾಸ್ತ್ರದಲ್ಲಿಯೂ ಕೂಡ ಹೇಳ್ತಕ್ಕಂಥ. ಜೊತೆಯಲ್ಲಿ ಅಸ್ಪತ್ಕುಲೆ ಮೃಥಾಯೇಚ ಗತಿರ್ಯೇಷಾಂ ನವೀನ್ಯತೆ ಯೇಷಾಂ ಉದ್ಧರಣಾರ್ಥಾಯ ಇಮಂ ಪಿಂಡಂ ದದಾಮ್ಯಹಂ ಅಂತೇಳಿ ಹೇಳ್ತಾರೆ. ಅಸ್ಮಿನ್ ಕುಲೆ, ನನ್ನ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ತಂದೆ ತಾಯಿಗಳು ಇರಬಹುದು, ಚಿಕ್ಕಪ್ಪ ದೊಡ್ಡಪ್ಪಂದಿರಿರ್ಬೋದು, ಸೋದರ ಮಾವಂದಿರಬಹುದು, ಅಜ್ಞಾತ ಪ್ರೇತಾತ್ಮಗಳು ಇರಬಹುದು, ಅಥವಾ ಆತ್ಮಕ್ಕೆ ಶಾಂತಿ ಸಿಗದೇ ಇರತಕ್ಕಂಥವ್ರು ಇರ್ಬೋದು. ಯಾರೇ ಇದ್ದರೂ ಕೂಡ ನಮ್ಮ ಕುಲವನ್ನು ಉದ್ಧರಿಸುವುದಕ್ಕೋಸ್ಕರ ಇಮಂ ಪಿಂಡಂ ದದಾಮ್ಯಹಂ ಅಂತೇಳಿ ಈ ಪಿಂಡವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡಿ ಆ ಮೂಲಕ ನಮ್ಮ ಕುಲವನ್ನು ನೀವು ಕೂಡ ತೃಪ್ತರಾಗಿ ನಮ್ಮ ಕುಲವನ್ನು ಕೂಡ ಉದ್ಧರಿಸಿ ಅನ್ನತಕ್ಕಂತಹ ಪ್ರಾರ್ಥನೆಯೊಂದಿಗೆ ಈ ಪಿಂಡವನ್ನು ಇಡ್ತಾ ಇದ್ದೀನಿ ಅನ್ನತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇದರಲ್ಲಿ ಹೇಳತಕ್ಕಂಥದ್ದು. ಅದನ್ನು ನೋಡಿದಾಗ ನಮಗೆ ಈ ಎಷ್ಟೊಂದು ಅಜ್ಞಾತವಾದಂತಹ ಕರ್ತವ್ಯಗಳು ಅನ್ನತಕ್ಕಂಥದ್ದು ಇರುತ್ತೆ. ಅದನ್ನೇ ಗೊತ್ತಿಲ್ಲದೆ, ಅದರ ಬಗ್ಗೆ ತಿಳಿದುಕೊಳ್ಳದೆ, ಅದನ್ನು ಆಚರಣೆಯನ್ನು ಮಾಡದೆ ನಾವು ಕರ್ತವ್ಯ ವಂಚಿತರಾಗಿ ಆ ಮೂಲಕ ಒಂದು ಪಿತೃಗಳ ಅಥವಾ ದೇವರ ಭಗವಂತನ ಆಶೀರ್ವಾದದಿಂದ ವಂಚಿತರಾಗ್ತಿದ್ದೀವಿ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಈ ಪಿತೃಪಕ್ಷ ಅನ್ನತಕ್ಕಂಥದ್ದು ಪಿತೃದೇವತೆಗಳ ವಿಶೇಷವಾದಂತಹ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೆದುಕೊಂಡು ಆ ಮೂಲಕ ನಮ್ಮ ಕುಲವನ್ನು, ನಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕಿರತಕ್ಕಂತಹ ಒಂದು ಉತ್ತಮವಾದಂಥ ಸುವರ್ಣಾವಕಾಶ ಅಂತೇಳಿ ಹೇಳ್ಬೋದು. ಅಂತಹದ್ದನ್ನು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ತಿಳಿದುಕೊಂಡು ಆ ಮೂಲಕ ಆ ಪಿತೃಪಕ್ಷದಲ್ಲಿ, ಅಂದರೆ ಈ 15 ದಿವಸದಲ್ಲಿ, ಅಂದರೆ ಭಾದ್ರಪದ ಮಾಸ ಕೃಷ್ಣಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಇರತಕ್ಕಂತಹ ದಿವಸದಲ್ಲಿ ಯಾವುದಾದರೂ ಒಂದು ದಿವಸ, ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸವಾದರೂ ಕೂಡ ಈ ಪಿತೃದೇವತೆಗಳ ಆರಾಧನೆಯನ್ನು ನಾವು ಶ್ರಾದ್ದದ ಮುಖೇನ ಅಥವಾ ತರ್ಪಣದ ಮುಖೇನ ಅಥವಾ ಇನ್ನಿತರ ಒಂದು ಸ್ವಯಂ ಪಾಕವನ್ನು ಕೊಡುವ ಮುಖೇನ ಆಚರಣೆಯನ್ನು ಮಾಡಿ ಆ ಮೂಲಕ ಅವರನ್ನು ನೆನಪಿಸಿಕೊಳ್ಳದ ನಮ್ಮ ಒಂದು ಅಭಿವೃದ್ಧಿಗೆ, ನಮ್ಮ ಶ್ರೇಯಸ್ಸಿಗೆ ಕಾರಣರಾಗಿರ್ತಕ್ಕಂತಹ ಪಿತೃಗಳನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳತಕ್ಕಂತಹ ಕ್ರಮ ಏನಿದೆ, ಇದು ಮಹಾಲಯ ಪಕ್ಷದ ಆಚರಣೆ ಅಂತ ಹೇಳಬಹುದು. ಆದ್ದರಿಂದ ಈ ಎಲ್ಲ ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ಕ್ರಮದಲ್ಲಿ ಮಾಡಬೇಕು, ಎಲ್ಲ ವಿಷಯಗಳನ್ನು ಕೂಡ ಹಲವು ಸಂಚಿಕೆಗಳಲ್ಲಿ ವಿಶದವಾಗಿ ನಾವು ತಿಳಿಸಿಕೊಟ್ಟಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಯಥಾಶಕ್ತಿಯಾಗಿ ಮಾಡಿ ಆ ಮೂಲಕ ನಮ್ಮ ಕರ್ತವ್ಯವನ್ನು ಪಾಲಿಸಿ
ಆ ಮೂಲಕ ಆ ಪಿತೃದೇವತೆಗಳ ಪಿತೃಸ್ವರೂಪಿಯಾಗಿರತಕ್ಕಂತಹ ಜನಾರ್ದನನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆದುಕೊಂಡು ಆ ಮೂಲಕ ತಮ್ಮ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ ಅಂತೇಳಿ ಹೇಳಬೇಕಾಗತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು.